ಹೆಚ್ಚಳ ಆಗಲಿದೆ ಮತ್ತು ಎಷ್ಟು ಗರಿಷ್ಠ ಹೆಚ್ಚಳ ಆಗಲಿದೆ, ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಪಡೆಯೋಣ. ಇದು ಕಂಪ್ಲೀಟ್ ಆಗಿ ಅಫಿಷಿಯಲ್ ಆಗಿರುವಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡಿರುವಂಥ ಅಧಿಕೃತವಾಗಿರುವಂಥ ಆದೇಶವನ್ನು ಕೂಡ ನಿಮ್ಮೊಂದಿಗೆ ನಾವು ಹಂಚಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ನಾವು ಪ್ರೆಸೆಂಟ್ಲಿ ಇವಾಗ ಕರ್ನಾಟಕ ಸರ್ಕಾರ ಯಾವಾಗ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಇನ್ನೇನು ಬಂದೇ ಬಿಡುತ್ತೆ. ಏನಕ್ಕಂದರೆ ಆಲ್ರೆಡಿ CS ಷಡಕ್ಷರಿ ಅವರು ಕೂಡ ಸರ್ಕಾರಕ್ಕೆ ಪತ್ರವನ್ನು ಇವಾಗ ಬರೆದಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ನೀಡಿದೆ, ನಾಳೆ ಅಥವಾ ಇವತ್ತು ಸಂಜೆ ಅಷ್ಟರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ 3% ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸುತ್ತೆ. ಏನಕ್ಕಂದರೆ ಮೊದಲು ಕೂಡ ನೀವು ನೋಡಿರುವಂಥದ್ದು ಜನವರಿಯಲ್ಲಿ ಕೊಡ್ತಾ ಇರುವಂಥ DA ಬಗ್ಗೆನೂ ಕೂಡ ಒಂದು ಸಂಜೆ 5ರಷ್ಟವರೆಗೆ ಒಂದು ಸಂಜೆ ಗಂಟೆಯಲ್ಲಿ 7ನೇ ವೇತನ ಆಯೋಗದ ಸಂಬಂಧದಲ್ಲಿ ಈ DAವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ಇವಾಗ ಕರ್ನಾಟಕ ಸರ್ಕಾರವು ಕೂಡ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರು ಮೊದಲೇ ಹೇಳಿದ್ದಾರೆ, ನಾವು ಕೂಡ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರರ DAನ ವಿಳಂಬ ಮಾಡುವಂಥದ್ದು ಇಲ್ಲ, ಇವಾಗಲೇ ಅದನ್ನು ಆದೇಶವನ್ನು ಹೊರಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ವಿಷಯವನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಹಾಗಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು % DA ಸಿಗುತ್ತೆ? ಏನಕ್ಕಂದರೆ ಮೊದಲು ನಾವೆಲ್ಲ 6th ಪೇ ಕಮಿಷನಲ್ಲಿದ್ವಿ, ಇವಾಗ 7th ಪೇ ಕಮಿಷನಲ್ಲಿ ಸರ್ಕಾರಿ ನೌಕರರಿದ್ದಾರೆ. 7th ಪೇ ಕಮಿಷನ್ ಅಡಿಯಲ್ಲಿ ಸರ್ಕಾರಿ ನೌಕರಿಗೆ ಎಷ್ಟು DA ಸಿಗುತ್ತೆ? ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ 3% ನೀಡುವಾಗ ರಾಜ್ಯ ಸರ್ಕಾರ ಎಷ್ಟು % ನೀಡುತ್ತೆ? ಇದರಿಂದ ನಿಮ್ಮ ಸಂಬಳದಲ್ಲಿ ಯಾವ ರೀತಿಯಾದಂತಹ ಗಣನೀಯವಾಗಿರುವಂಥ ಹೆಚ್ಚಳ ಆಗಲಿದೆ. ಏನಕ್ಕಂದರೆ ಇಷ್ಟು ದಿನ ನೀವು ಪಡಿತಾ ಇರುವಂಥದ್ದು 6ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ, ಆದರೆ ಇವಾಗ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿರೋದ್ರಿಂದ ಸರ್ಕಾರಿ ನೌಕರರು ಸುಮಾರು 31% DAನ ಬೇಸಿಕ್ ಜೊತೆ ಮೆರ್ಜ್ ಮಾಡಲಾಗಿದೆ. ಅದರ ಜೊತೆಗೇನೆ 27.5% ಫಿಟ್ಮೆಂಟ್ ಅನ್ನು ನೀಡಿರೋದ್ರಿಂದ ಸರ್ಕಾರಿ ನೌಕರರ ಬೇಸಿಕ್ನಲ್ಲಿ ಗಣನೀಯವಾಗಿರುವಂಥ ಹೆಚ್ಚಳ ಆಗಿದೆ. ಆ್ಯಂಡ್ ನಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ, ಯಾವಾಗ ಸರ್ಕಾರಿ ನೌಕರರ ಬೇಸಿಕ್ನಲ್ಲಿ ಹೆಚ್ಚಳ ಆಗುತ್ತೆ ಆವಾಗ ಅವರ ಒಂದು DA ಕೂಡ ತುಂಬ ಜಾಸ್ತಿ ಆಗುತ್ತೆ. ಏನಕ್ಕಂದರೆ ಗ್ರೂಪ್ D ನೌಕರರು DA 2,000 ಪಡಿತಾ ಇದ್ದರೆ ಗ್ರೂಪ್ A ನೌಕರರು 20,000 DAನ ಪಡಿತಾ ಇರ್ತಾರೆ. ಏನಕ್ಕಂದರೆ ಅವರ ಒಂದು ಬೇಸಿಕ್ನ ಮಧ್ಯೆ ತುಂಬ ದೊಡ್ಡ ಒಂದು ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಆಲ್ರೆಡಿ 7th ಪೇ ಕಮಿಷನ್ ಅಡಿಯಲ್ಲಿ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು, ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ನೀಡುವ 1% DAಗೆ ಪ್ರತಿಯಾಗಿ ರಾಜ್ಯ ಸರ್ಕಾರವು ತನ್ನ ನೌಕರರಿಗೆ 0.722% ರಷ್ಟು DAನ ನೀಡುತ್ತದೆ. ಇದು ಆಲ್ರೆಡಿ 7th ಪೇ ಕಮಿಷನಲ್ಲಿ ಬಂದಿರುವಂಥದ್ದು. ಸೊ ಹಾಗಾಗಿ ಅಟ್ಲೀಸ್ಟ್ ನಮಗೆ 2.75% ರಷ್ಟು DAನ ಸರ್ಕಾರ ಕೊಡುತ್ತೆ. ಇದರಲ್ಲಿ ಯಾವುದೇ ರೀತಿಯಂಥ ಡೌಟ್ ಇಲ್ಲ ಅನ್ನೋ ಒಂದು ವಿಷಯ ತುಂಬ ಇಂಪಾರ್ಟೆಂಟ್ ಆಗಿ ಇಲ್ಲಿ ಸರ್ಕಾರಿ ನೌಕರರ ಗಮನಕ್ಕೆ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸಂಪೂರ್ಣವಾಗಿರುವಂಥ ಕ್ಯಾಲ್ಕುಲೇಷನ್ಸ್ಗಳನ್ನು ಕೂಡ ನಿಮಗೆ ನಾವು ತಿಳಿಸ್ತೀವಿ. ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ಈ ಒಂದು DA ಬಂದ ಮೇಲೆ ಎಷ್ಟು ಹೆಚ್ಚಳ ಆಗಲಿದೆ. ಆ್ಯಂಡ್ ಇದು ಮೋರ್ ಇಂಪಾರ್ಟೆಂಟ್, ಪೆನ್ಷನರ್ಸಿಗೂ ಕೂಡ ಅಪ್ಲೈ ಆಗುತ್ತೆ, ಇದರಲ್ಲಿ ಯಾವುದೇ ರೀತಿಯಂಥ ಡೌಟ್ ಇಲ್ಲ. ನೀವು ಪೆನ್ಷನರ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಪೆನ್ಷನರ್ಸ್ ಆಗಿರ್ಬೋದು, ಪ್ರೆಸೆಂಟ್ಲಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು DA ಹೆಚ್ಚಳ ಅನ್ನುವಂಥದ್ದು ಅಪ್ಲೈ ಆಗುತ್ತೆ. ಯಾರಿಗೂ ಕೂಡ ಇದರಲ್ಲಿ ಏನೋ ಲೈಕ್ ವಿನಾಯಿತಿ ಅಥವಾ ಇದರಿಂದ ಹೊರಗಡೆ ಇರುವಂಥದ್ದು ಯಾರೂ ಇಲ್ಲ ಅನ್ನೋ ಒಂದು ವಿಷಯ ತುಂಬ ಕ್ಲಿಯರ್ ಆಗಿ ಎಲ್ಲ ಸರ್ಕಾರಿ ನೌಕರರು ದಯವಿಟ್ಟು ತಿಳಿದುಕೊಳ್ಬೇಕಾಗುತ್ತೆ. ಆಲ್ರೈಟ್, ಸೊ ಇದಾದಮೇಲೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲ ಸರ್ಕಾರಿ ನೌಕರರು ಒಮ್ಮೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಸರ್ಕಾರಿ ನೌಕರರಿಗೆ ದೀಪಾವಳಿ ಹಬ್ಬದ ಗಿಫ್ಟ್, ತುಟ್ಟಿ ಭತ್ಯೆಯಲ್ಲಿ ಭರ್ಜರಿ ಹೆಚ್ಚಳ ಮಾಡಿ ಸರ್ಕಾರದಿಂದ ಅಧಿಕೃತ ಆದೇಶ ಪ್ರಕಟ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದರೆ ಏನಿದೆ ಸಂಪೂರ್ಣವಾಗಿರುವಂಥ ಆದೇಶ, ಯಾವ ರೀತಿಯಾದಂಥ ಆದೇಶವನ್ನು ಸರ್ಕಾರಿ ನೌಕರರಿಗಾಗಿ ಹೊರಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಇವಾಗ ನಾವು ನೋಡೋಣ ಬನ್ನಿ. ಸೊ ಆದೇಶವನ್ನು ನಿಮ್ಮೊಂದಿಗೆ ನಾವು ಇಲ್ಲಿ ಶೇರ್ ಮಾಡಿಕೊಳ್ತಾ ಇರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅಧಿಕೃತವಾಗಿ ಈ ಒಂದು DA ಹೆಚ್ಚಳಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಶ್ರೀ ನರೇಂದ್ರ ಮೋದಿ ಸರ್ಕಾರ ನೀಡಿರುವಂಥದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿರುವಂತಹ ಪ್ರಕಟಣೆಯನ್ನ ಇಲ್ಲಿ ರಿಲೀಸ್ ಮಾಡಲಾಗ್ತಾ ಇರುವಂಥದ್ರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಕ್ಯಾಬಿನೆಟ್ ಅಪ್ರೂವ್ಸ್ ಅಡಿಷನಲ್ ಇನ್ಸ್ಟಾಲ್ಮೆಂಟ್ ಆಫ್ 3% ಆಫ್ ಡಿಯರೆನ್ಸ್ ಅಲೋವೆನ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಡಿಯರೆನ್ಸ್ ರಿಲೀಫ್ ಟು ಪೆನ್ಷನರ್ಸ್ ಅಂತ. ಅಂದರೆ ಸಂಪುಟ ಸಭೆ ಸರ್ಕಾರಿ ನೌಕರರಿಗೆ 3% DA ಹೆಚ್ಚಳ ಮತ್ತು ಪೆನ್ಷನರ್ಸ್ಗೂ ಕೂಡ 3% DR ಅನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳಲಾಗ್ತಾ ಇದೆ. The Union Cabinet chaired by the Prime Minister Narendra Modi has approved an additional installment of dearness allowance DA to central government employees and dearness relief to pensioners with effect from 1/7/2024, representing an increase of 3% over the existing rate of 50% of the basic pay or pension to compensate against the price rise ಅಂತ. ದೇಶದಲ್ಲಿ ಆಗ್ತಾ ಇರುವಂತಹ
ಚಿಲ್ಲರೆ ಮತ್ತು ಸಗಟು ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ಬೆಲೆ ಸೂಚ್ಯಂಕ ಪ್ರಾಧಿಕಾರ ಒಂದು AICPI ಇಂಡೆಕ್ಸನ್ನು ರಿಲೀಸ್ ಮಾಡುತ್ತೆ. AICPI ಇಂಡೆಕ್ಸ್ ಅಂದರೆ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಅದು ಬೇಸಿಕಲಿ ದೇಶದಲ್ಲಿ ಆಗ್ತಾ ಇರುವಂತಹ ಒಂದು ವಸ್ತುಗಳ ಬೆಲೆಯಲ್ಲಿ ಯಾವ ರೀತಿಯಾದಂಥ ಹಣದುಬ್ಬರ ಆಗ್ತಾ ಇದೆ ಆ ಒಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು AICPI ಇಂಡೆಕ್ಸನ್ನು ಪ್ರತಿಯೊಂದು ತಿಂಗಳಿಗೆ ರಿಲೀಸ್ ಮಾಡಲಾಗುತ್ತೆ. ಆ್ಯಂಡ್ 7ನೇ ವೇತನ ಆಯೋಗದ ಅಡಿಯಲ್ಲಿ ಒಂದು ಫಾರ್ಮುಲಾನ ಆಲ್ರೆಡಿ ನೀಡಲಾಗಿದೆ. ಆ ಒಂದು AICPI ಇಂಡೆಕ್ಸನ್ನೇ ಯೂಸ್ ಮಾಡಿ ಈ ಒಂದು 6 ತಿಂಗಳಲ್ಲಿ ದೇಶದಲ್ಲಿ ಯಾವ ರೀತಿಯಾದಂಥ ಒಂದು ವಸ್ತುಗಳ ಬೆಲೆಯಲ್ಲಿ ಏರಿಕೆಯಾಗಿದೆ ಮತ್ತು ಯಾವ ರೀತಿಯಾದಂಥ ಇಳಿಕೆಯಾಗಿದೆ ಎಲ್ಲ ಒಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು AICPI ಇಂಡೆಕ್ಸನ್ನು ರಿಲೀಸ್ ಮಾಡಲಾಗುತ್ತೆ. 6 ತಿಂಗಳ AICPI ಇಂಡೆಕ್ಸ್ನ ಒಂದು ಸರಾಸರಿಯನ್ನು ತೆಗೆದುಕೊಂಡು ಆ ಒಂದು ಸರಾಸರಿ ಹಿಂದಿನ 6 ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿಯಾಗಿ ಹೆಚ್ಚಳ ಆಗಿದೆ ಅನ್ನೋ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರಿಗೆ ಎಷ್ಟು % DAನ ನೀಡಬೇಕು ಅಂತ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಡಿಸಿಷನ್ನ ತೆಗೆದುಕೊಳ್ಳಲಾಗುತ್ತೆ. ಸೊ ಅದೇ ರೀತಿಯಾಗಿ ಇವಾಗಲೂ ಕೂಡ 7ನೇ ವೇತನ ಆಯೋಗದ ಅಡಿಯಲ್ಲಿ ಅದೇ ಒಂದು ಸೂತ್ರವನ್ನು ಯೂಸ್ ಮಾಡಿ ಸರ್ಕಾರಿ ನೌಕರರಿಗೆ ಈ ಒಂದು ಕಳೆದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ ಒಂದು 6 ತಿಂಗಳಲ್ಲಿ ಆಗಿರುವಂಥ AICPI ಇಂಡೆಕ್ಸ್ನಲ್ಲಿ ಚೇಂಜಸನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರಿಗೆ ಸುಮಾರು 3% ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳವನ್ನು ಮಾಡಿ ಸರ್ಕಾರ ಆದೇಶ ಹೊರಡಿಸಿರುವಂಥದ್ದು ನಿಮ್ಮ ಒಂದು ಸ್ಕ್ರೀನಲ್ಲಿ ಅಧಿಕೃತವಾಗಿರುವಂಥ ಆದೇಶದ ಒಂದು ಪ್ರತಿಯನ್ನು ನೀವು ನೋಡ್ತಾ ಇರುವಂಥದ್ದು. ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಸರ್ಕಾರಿ ನೌಕರರಿಗೆ ಇಲ್ಲಿ ಬರ್ತಾ ಇರುವಂಥದ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಸೊ ಹಾಗಾದರೆ ಇದು ಯಾವ ರೀತಿಯಾಗಿ ಸರ್ಕಾರಿ ನೌಕರರ ವೇತನದಲ್ಲಿ ಹೆಚ್ಚಳ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಗ್ರೂಪ್ ಸಿ ನೌಕರರ ಒಂದು ವೇತನದಲ್ಲಿ ಯಾವ ರೀತಿಯಾದಂಥ ಹೆಚ್ಚಳ ಆಗುತ್ತೆ, ಗ್ರೂಪ್ ಡಿ ನೌಕರರ ವೇತನದಲ್ಲಿ ಯಾವ ರೀತಿಯಾದಂಥ ಹೆಚ್ಚಳ ಆಗುತ್ತೆ. ಇಷ್ಟು ದಿನ 6ನೇ ವೇತನ ಆಯೋಗದ ಲೆಕ್ಕಾಚಾರನೇ ಬೇರೆ, ಇನ್ನು ಮುಂದೆ ನಡೆಯೋದೇ ಬೇರೆ. ಏನಕ್ಕಂದರೆ ರಾಜ್ಯ ಸರ್ಕಾರಿ ನೌಕರರು ಇವಾಗ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳವನ್ನು ಪಡಿತಿದ್ದಾರೆ. ಆಗಸ್ಟ್ನಿಂದಲೇ ಸರ್ಕಾರಿ ನೌಕರರಿಗೆ ನಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ, ಒಂದು ಸುದೀರ್ಘವಾಗಿರುವಂಥ ಹೋರಾಟ ಪರಿಶ್ರಮದ ಒಂದು ಫಲವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಶ್ರೀಯುತ ಮಹಾನಾಯಕರಾಗಿರುವಂಥ ಶ್ರೀ ಷಡಕ್ಷರಿ ಅವರ ಒಂದು ನೇತೃತ್ವದಲ್ಲಿ ಬೃಹತ್ ಆಗಿರುವಂಥ ಹೋರಾಟ ಮತ್ತು ಚರ್ಚೆಗಳ ಒಂದು ಫಲಾನುಭವವಾಗಿ ಸರ್ಕಾರಿ ನೌಕರರಿಗೆ ಒಂದು 7ನೇ ವೇತನ ಆಯೋಗ ಅನ್ನೋದು ಫೈನಲ್ ಆಗಿ ಆಗಸ್ಟ್ 2024ರಲ್ಲಿ ಜಾರಿ ಮಾಡಲಾಗುತ್ತೆ. ಈ ಮುಖಾಂತರ ಸರ್ಕಾರಿ ನೌಕರರ ವೇತನದಲ್ಲಿ ಭರ್ಜರಿ ಆಗಿರುವಂಥ ಏರಿಕೆ ಮಾಡೋದಕ್ಕೆ ಸರ್ಕಾರಿ ನೌಕರರ ಒಂದು ನಾಂದಿ ಆಡ್ತಾರೆ CS ಷಡಕ್ಷರಿ ಅವರು. ಸೊ ಹಾಗಾಗಿ ಇವಾಗ ಸುಮಾರು 60% ಸರ್ಕಾರಿ ನೌಕರರ ವೇತನದಲ್ಲಿ ಭಾರಿ ಏರಿಕೆ ಆಗಿರುವಂಥದ್ದು ಆಲ್ರೆಡಿ ನಮಗೆ ಗೊತ್ತಿದೆ. ಹಾಗಾಗಿ ನೀವು ಮೊದಲೇನು ಪಡಿತಾ ಇದ್ರೆ ಅಂದರೆ ನೀವು ಮೊದಲು ಗ್ರೂಪ್ ಡಿ ನೌಕರ ಆಗಿರ್ಬೋದು ಅಥವಾ ಪೆನ್ಷನರ್ಸ್ ಆಗಿರ್ಬೋದು, ನಿಮಗೆ DA ಬಂದಾಗಲೆಲ್ಲ 600-700 ರೂಪಾಯಿ ಮಾತ್ರ ಇನ್ಕ್ರೀಸ್ ಆಗಿರುತ್ತೆ. ಬಟ್ ಇವಾಗ ಹಾಗಾಗಲ್ಲ, ನಿಮಗೆ 2000 ರೂಪಾಯಿವರೆಗೂ ಕೂಡ ಇನ್ಕ್ರೀಸ್ ಆಗುತ್ತೆ. ಏನಕ್ಕಂದರೆ ನಿಮ್ಮ ಒಂದು ಬೇಸಿಕ್ ಇವಾಗ ಆಲ್ರೆಡಿ ಜಾಸ್ತಿ ಆಗಿದೆ. ಗ್ರೂಪ್ ಡಿ ನೌಕರ ಒಂದು ಕನಿಷ್ಠ ವೇತನ 17,000 ರೂಪಾಯಿ ಇತ್ತು 6ನೇ ವೇತನ ಆಯೋಗದ ಅಡಿಯಲ್ಲಿ. ಬಟ್ ಇವಾಗ 7ನೇ ವೇತನ ಆಯೋಗದ ನಂತರ ಅದನ್ನು 27,000ಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ 17,000ದಿಂದ 27,000ಕ್ಕೆ ಅಂದರೆ ಸುಮಾರು ಇಲ್ಲಿ ಒಂದು 10-12,000 ರೂಪಾಯಿ ಜಾಸ್ತಿ ಮಾಡಿರುವಂಥದ್ದು ತಮ್ಮ ಒಂದು ಬೇಸಿಕ್ನಲ್ಲಿ. ಇದು ಗ್ರೂಪ್ ಡಿ ನೌಕರಿಗೆ ಹೇಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಿಮ್ಮ ಒಂದು ಪೋಸ್ಟ್ ಇನ್ಕ್ರೀಸ್ ಆಗುತ್ತೆ ಗ್ರೂಪ್ ಡಿ ಅಲ್ಲಿ, ಮತ್ತು ನೀವು ಎಕ್ಸ್ಪೀರಿಯನ್ಸ್ಡ್ ಆದರೆ ಗ್ರೂಪ್ ಸಿ ಅಲ್ಲಿ ನೀವು ಕೆಲಸ ಮಾಡ್ತಿದ್ರೆ, ಬಿ ಎಲ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಬೇಸಿಕ್ ತುಂಬಾ ಜಾಸ್ತಿ ಆಗುವಂಥದ್ದು. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು DA ಹೆಚ್ಚಳ ಏನಿದೆ ಇದು ಒಳ್ಳೆಯ ಒಂದು ಖುಷಿ ಸುದ್ದಿ ನೀಡಲಿದೆ, ಅಥವಾ ಸಂಬಳದಲ್ಲಿ ಭರ್ಜರಿ ಆಗಿರುವಂಥ ಏರಿಕೆ ಮಾಡೋದಕ್ಕೆ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೇನೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಇನ್ನೊಂದು ಪಾಯಿಂಟ್ ಅಂದರೆ ಸರ್ಕಾರಿ ನೌಕರರಿಗೆ ಅರಿಯರ್ಸ್ ಕೂಡ ನೀಡೋದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಎಸ್, ಇದನ್ನು ಅಕ್ಟೋಬರ್ನಿಂದ ಇಂಪ್ಲಿಮೆಂಟ್ ಮಾಡದೇನೆ ಸರ್ಕಾರಿ ನೌಕರರಿಗೆ ಇದನ್ನು ಜುಲೈನಿಂದ ಇಂಪ್ಲಿಮೆಂಟ್ ಮಾಡಿದ್ದಾರೆ. 1/7/2024ರಿಂದ ಪೂರ್ವಾನ್ವಯವಾಗುವಂತೆ ಈ ಒಂದು DA ಹೈಕನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಭರ್ಜರಿ ಆಗಿರುವಂತಹ ಒಂದು ಅರಿಯರ್ಸ್ ಕೂಡ ಸರ್ಕಾರಿ ನೌಕರರ ಅಕೌಂಟ್ ಸೇರಲಿದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಎಷ್ಟು ಅರಿಯರ್ಸ್ ಬರುತ್ತೆ ಮತ್ತು ಆ ಒಂದು ಅರಿಯರ್ಸನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅದರೆಲ್ಲವುದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಎಳೆಯಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಎಟ್ ದಿ ಎಂಡ್ ನಿಮಗೆ ನಾವು ತೋರಿಸ್ತೀವಿ ಜುಲೈನಲ್ಲಿ ಎಷ್ಟು ಅರಿಯರ್ಸ್ ಬರುತ್ತೆ, ಆಗಸ್ಟ್ ತಿಂಗಳ ಅರಿಯರ್ಸ್ ಎಷ್ಟು ಬರುತ್ತೆ, ಸೆಪ್ಟೆಂಬರ್ ತಿಂಗಳ ಅರಿಯರ್ಸ್ ಎಷ್ಟು ಬರುತ್ತೆ, ನೀವು ಗ್ರೂಪ್ ಡಿ ಆಗಿದ್ರೆ ಎಷ್ಟು ಬರುತ್ತೆ, ಗ್ರೂಪ್ ಸಿ ಆಗಿದ್ರೆ ಎಷ್ಟು ಬರುತ್ತೆ, ಎ ಮತ್ತು ಬಿ ನೌಕರಿಗೆ ಎಷ್ಟು ಬರುತ್ತೆ ಅನ್ನೋದನ್ನು ಸೆಪರೇಟ್ ಲೆಕ್ಕಾಚಾರದ ಮುಖಾಂತರ ಸರ್ಕಾರಿ ನೌಕರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹಂಚಿಕೊಳ್ಳೋಕೆ ಹೊರಟಿದ್ದೇವೆ. ವಿಡಿಯೋನ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಡೇ ಟು ಡೇ ನಾವು ಕೊಡ್ತಾ ಇರ್ತೀವಿ.
ಸೊ ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಆಗಸ್ಟ್ನಲ್ಲಿಯೇ ಡಿ ಎ ಹೆಚ್ಚಳವನ್ನು ಮಾಡಬೇಕಾಗಿತ್ತು, ಜುಲೈನಲ್ಲಿಯೇ ಮಾಡಬೇಕಾಗಿತ್ತು. ಆದರೆ ಜುಲೈನಲ್ಲಿ ಕಾರಣಾಂತರಗಳಿಂದ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಹೆಚ್ಚಳ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು ಸರ್ಕಾರ ಮುಟ್ಟುಗೋಲು ಹಾಕುತ್ತೆ ಅನ್ನೋದು ತಪ್ಪಾಗುತ್ತೆ. ಏನಕ್ಕಂದರೆ ಸರ್ಕಾರಿ ನೌಕರರ ನಿಯಮಾವಳಿಯಲ್ಲಿ ಇರುವಂಥದ್ದು ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಕೊಡೋದರಲ್ಲಿ ವಿಳಂಬ ಮಾಡಬಹುದೇ ಹೊರತು ಅದನ್ನು ಕಂಪ್ಲೀಟ್ ಆಗಿ ಮುಟ್ಟುಗೋಲು ಹಾಕುವಂಥ ಒಂದು ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅನ್ನೋ ಒಂದು ಮಾತನ್ನು ತುಂಬ ಕ್ಲಿಯರ್ ಆಗಿ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಹೇಳಲಾಗುತ್ತೆ. ಸೊ ಸರ್ಕಾರಿ ನೌಕರರಿಗೆ ಬಿಗ್ ಗಿಫ್ಟನ್ನು ನೀಡಿದೆ ಸರ್ಕಾರ. 3 ತಿಂಗಳ ಅರಿಯರ್ಸ್ ಪ್ಲಸ್ 3% ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಮಾಡಿ ಸರ್ಕಾರಿ ನೌಕರರ ವೇತನದಲ್ಲಿ ಭಾರಿ ಹೆಚ್ಚಳವನ್ನು ಮಾಡೋದಕ್ಕೆ ಸರ್ಕಾರ ಇಲ್ಲಿ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಬರ್ತಾ ಇರುವಂಥದ್ರ ಬಗ್ಗೆ ಇಲ್ಲಿ ನೀವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಬೇಸಿಕಲಿ ಎಲ್ಲ ಒಂದು ಮಾಧ್ಯಮಗಳಲ್ಲಿ ಮತ್ತು ಎಲ್ಲ ಒಂದು ಪ್ರಿಂಟ್ ಮೀಡಿಯಾದಲ್ಲಿ, ವೈರ್ಲೆಸ್ ಮೀಡಿಯಾದಲ್ಲಿ ಸಂಪೂರ್ಣವಾಗಿರುವಂಥ ಸದ್ದು ಮಾಡ್ತಾ ಇರುವಂಥ ಒಂದು ಪ್ರೆಸೆಂಟ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಅದು ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯಲ್ಲಿ ಭರ್ಜರಿ ಹೆಚ್ಚಳ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ವಿಜಯ ಕರ್ನಾಟಕದಲ್ಲಿಯೂ ಕೂಡ ಈ ಒಂದು ಮಾಹಿತಿ ಟ್ರೆಂಡ್ ಆಗ್ತಾ ಇರುವಂಥದ್ದು. ಇವತ್ತಿನ ಒಂದು ಎಲ್ಲ ದಿನಪತ್ರಿಕೆಗಳಲ್ಲಿ ನೋಡಿದ್ರೂ ಕೂಡ ಇದೇ ಒಂದು ಮಾಹಿತಿ ಟ್ರೆಂಡ್ ಆಗ್ತಾ ಇದೆ. 7th ಪೇ ಕಮಿಷನ್, ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ದೀಪಾವಳಿ ಬಿಗ್ ಗಿಫ್ಟ್. ತುಟ್ಟಿ ಭತ್ಯೆ ಏರಿಕೆಗೆ ಸಂಪುಟ ಅನುಮೋದನೆ. ಇವತ್ತೇ ಅಧಿಕೃತ ಆದೇಶ ಹೊರಡಿಸಿ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿದ ಸರ್ಕಾರ. ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಏರಿಕೆಗೆ ಬುಧವಾರ ನಡೆದ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಮೂಲಕ ದೀಪಾವಳಿಗೂ ಮುನ್ನವೇ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಉಡುಗೊರೆಯನ್ನು ನೀಡಿದೆ. 3% ಭರ್ಜರಿಯಾಗಿರುವಂಥ ಹೆಚ್ಚಳ ಮಾಡುವ ಮುಖಾಂತರ ಸರ್ಕಾರಿ ನೌಕರರ ವೇತನದಲ್ಲಿ ಭಾರಿ ಹೆಚ್ಚಳ. ಇಲ್ಲಿ ನೋಡ್ತಾ ಇದ್ದೀರಾ, ಹೈಲೈಟ್ಸ್ ಬಂದ್ಬಿಟ್ಟು ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಏರಿಕೆಗೆ ಬುಧವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ. ದೀಪಾವಳಿಗೂ ಮುನ್ನವೇ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸರ್ಕಾರದಿಂದ ಉಡುಗೊರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಿಂದ 3% DA ಹೆಚ್ಚಳ ಮಾಡಿ ಅಧಿಕೃತವಾಗಿರುವಂಥ ಆದೇಶ ನೌಕರರಿಗಾಗಿ ಪ್ರಕಟಣೆ. ಆ್ಯಂಡ್ ಫರ್ದರ್ ಆಗಿರುವಂಥ ಮಾಹಿತಿಯನ್ನು ಇಲ್ಲಿ ನೋಡ್ತಾ ಇರುವಂಥದ್ದು, ತುಟ್ಟಿ ಭತ್ಯೆ ಏರಿಕೆ ಮೂಲಕ ಸರ್ಕಾರಿ ನೌಕರರಿಗೂ ದೀಪಾವಳಿಗೂ ಮುನ್ನ ತನ್ನ ಸರ್ಕಾರಿ ನೌಕರರಿಗೆ ಉಡುಗೊರೆಯನ್ನು ನೀಡಿದೆ. ನೌಕರರ DA ಏರಿಕೆ ಹಾಗೂ ಪಿಂಚಣಿದಾರರ DR ಹೆಚ್ಚಳಕ್ಕೆ ಬುಧವಾರ ನಡೆದ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನು ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದ್ರ ಜೊತೆಗೇ ಮೋದಿ ಅವರ ಒಂದು ನೇತೃತ್ವದ ಸರ್ಕಾರ ಸಂಪುಟ ಸಭೆಯಲ್ಲಿ ತುಟ್ಟಿ ಭತ್ಯೆಯನ್ನು 3% ಏರಿಕೆ ಮಾಡಲು ಒಪ್ಪಿಗೆ ನೀಡಲಾಗಿದೆ. ಇದರಿಂದ 1.15 ಕೋಟಿಗೂ ಹೆಚ್ಚು ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಅನುಕೂಲ ಆಗಲಿದೆ ಅನ್ನೋ ಒಂದು ಮಾತನ್ನು ಹೇಳಲಾಗ್ತಾ ಇದೆ. ಸಾಮಾನ್ಯವಾಗಿ ಸರ್ಕಾರ ತನ್ನ ಒಂದು ನೌಕರರ ತುಟ್ಟಿ ಭತ್ಯೆಯನ್ನು ವರ್ಷಕ್ಕೆ 2 ಬಾರಿ ಪರಿಷ್ಕರಣೆ ಮಾಡುತ್ತದೆ. ಜನವರಿ ಹಾಗೂ ಜುಲೈನಿಂದ ಪೂರ್ವಾನ್ವಯವಾಗುವಂತೆ ನಂತರದ ತಿಂಗಳುಗಳು DA ಪರಿಷ್ಕರಣೆ ನಡೆಸುವುದು ರೂಢಿ. ಈ ಮೂಲಕ ಹಾಲಿ ಸರ್ಕಾರಿ ನೌಕರರ DA ಪಡೆದರೆ ಪಿಂಚಣಿದಾರರು DR ಪಡಿತಾರೆ, ದಟ್ ಈಸ್ ಡಿಯರೆನ್ಸ್ ರಿಲೀಫ್ ಅನ್ನು ಸ್ವೀಕಾರ ಮಾಡುತ್ತಾರೆ ಅನ್ನೋದ್ರ ಬಗ್ಗೆ. ಮಾರ್ಚ್ನಲ್ಲಿ ತುಟ್ಟಿ ಭತ್ಯೆ 4% ಏರಿಕೆ ಅಂತ ಹೇಳ್ತಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ಕೊನೆಯ ಬಾರಿ 4% DA ಹೆಚ್ಚಳ ಮಾಡಲಾಗಿತ್ತು. ಜನವರಿ 2024ರಿಂದ ಜಾರಿಗೆ ಬರುವಂತೆ ಈ ಏರಿಕೆ ನಡೆದಿತ್ತು. ಇದಾದ ಬಳಿಕ ಸರ್ಕಾರಿ ನೌಕರರು ತಮ್ಮ ಮೂಲ ವೇತನದ 50% DA ಹಾಗೂ ಪಿಂಚಣಿದಾರರು ತಮ್ಮ ಮೂಲ ಪಿಂಚಣಿಯ 50% DR ಅನ್ನು ಪಡೆಯಲು ಅರ್ಹರಾಗಿದ್ದರು. ಇದಾದ ಮೇಲೆ ತುಟ್ಟಿ ಭತ್ಯೆ ಏರಿಕೆ ಅಂದಾಜು 1.1 ಕೋಟಿ ಕೇಂದ್ರ ನೌಕರರಿಗೂ ಮತ್ತು ಪಿಂಚಣಿದಾರರಿಗೆ ಹೆಚ್ಚುತ್ತಿರುವ ಒಂದು ಹಣದುಬ್ಬರದ ನಡುವೆ ಒಂದಿಷ್ಟು ರಿಲೀಫನ್ನು ನೀಡಲಿದೆ ಅಂತ ಹೇಳಲಾಗ್ತಾ ಇದೆ. ಉದ್ಯೋಗಿಗಳಿಗೆ ಹಣದುಬ್ಬರದ ಪರಿಣಾಮಗಳನ್ನು ತಗ್ಗಿಸುವ ಉದ್ದೇಶದಿಂದ ವೇತನದ ಒಂದು ಭಾಗವಾಗಿ ತುಟ್ಟಿ ಭತ್ಯೆಯನ್ನು ನೀಡಲಾಗುತ್ತದೆ. DA ಹೆಚ್ಚಳವು ಸರ್ಕಾರಿ ನೌಕರರಿಗೆ ಅವರು ಖರೀದಿ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ. ಇತ್ತೀಚೆಗೆ ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ದಟ್ ಈಸ್ CPIW ಆಧರಿಸಿ ಕೇಂದ್ರ ಸರ್ಕಾರ ನೌಕರರಿಗೆ ನೀಡಬೇಕಾದ ತುಟ್ಟಿ ಭತ್ಯೆಯನ್ನು ಲೆಕ್ಕ ಹಾಕಲಾಗುತ್ತದೆ. ಕಾರ್ಮಿಕ ಸಚಿವಾಲಯ ಪ್ರತಿ ತಿಂಗಳು ಈ ಒಂದು ಅಂಕಿಅಂಶಗಳನ್ನು ಬಿಡುಗಡೆ ಮಾಡುವಂಥದ್ದು ಮೊದಲಿನಿಂದಲೂ ಕೂಡ ಬಂದಿರುವಂತಹ ರೂಢಿ. 7ನೇ ವೇತನ ಆಯೋಗದ ಅಡಿಯಲ್ಲಿ DA ಲೆಕ್ಕ ಹಾಕಲು ಈ ಒಂದು ಸೂತ್ರವನ್ನು ಬಳಸಲಾಗುತ್ತದೆ. ತುಟ್ಟಿ ಭತ್ಯೆ = 12 ತಿಂಗಳ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಂಕ ಮೂಲ ವರ್ಷ 2001 ಫಾರ್ ಮೈನಸ್ 261.42 ಡಿವೈಡೆಡ್ ಬೈ 261.42 ಇಂಟು 100 ಅಂತ ಮಾಡಲಾಗುತ್ತೆ. ಈ ಒಂದು ಸೂತ್ರದ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಬರಬೇಕಾಗಿರುವಂಥ ತುಟ್ಟಿ ಭತ್ಯೆಯನ್ನು ಲೆಕ್ಕ ಹಾಕುವುದಕ್ಕೆ ಒಂದು ಸಂಪೂರ್ಣವಾಗಿರುವಂಥ ಕ್ಯಾಲ್ಕುಲೇಷನ್ಸನ್ನು ಈ ರೀತಿಯಾಗಿ ಮಾಡಲಾಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕುತೂಹಲ ಆಗಿರುವಂಥ ಒಂದು ಅಪ್ಡೇಟ್ ಬರ್ತಾ ಇರುವಂಥದ್ದು, ಕರ್ನಾಟಕ ಸರ್ಕಾರಿ ನೌಕರಿಗೆ ಇದರ ಒಂದು ಅಧಿಕೃತ ಆದೇಶ ಯಾವಾಗ ಬರುತ್ತೆ ಅಂತ. ತುಂಬ ಬೇಗ ಬರುತ್ತೆ. ಇವತ್ತು ಸಂಜೆ ಅಷ್ಟರಲ್ಲಿ ಅಥವಾ ನಾಳೆ ಮಾರ್ನಿಂಗಲ್ಲಿ ಸರ್ಕಾರಿ ನೌಕರರಿಗೆ ಸಿದ್ದರಾಮಯ್ಯನವರು ಕೂಡ ಆದೇಶ ಹೊರಡಿಸುವುದಾಗಿ
ಸ್ಪಷ್ಟನೆಯನ್ನು ತುಂಬ ಕ್ಲಿಯರ್ ಆಗಿ ನೀಡಿದ್ದಾರೆ. ಏನಕ್ಕಂದರೆ ಕೇಂದ್ರ ಸರ್ಕಾರ ಕೊಟ್ಟ ತಕ್ಷಣ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ DAನ ನಾವು ಯಾವತ್ತೂ ಕೂಡ ಇಟ್ಕೊಳ್ಳೋದಿಲ್ಲ, ಯಾವತ್ತಾದರೂ ಇಟ್ಕೊಂಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ CS ಷಡಕ್ಷರಿ ಅವರು ಆಲ್ರೆಡಿ ಪತ್ರವನ್ನು ಬರೆದಿರುವಂಥದ್ದು. ಕೇಂದ್ರ ಸರ್ಕಾರ 3% ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿದೆ. ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಭರ್ಜರಿಯಾಗಿರುವಂಥ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಎಸ್, ಫೈನಲಿ ಇಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇರುವಂಥ ಒಂದು ಕ್ಷಣ ಬಂದಿದೆ ಅಂತಲೇ ಹೇಳ್ಬೋದು. ಸರ್ಕಾರಿ ನೌಕರರಿಗೆ ಭರ್ಜರಿಯಾಗಿರುವಂಥ ಸಿಹಿ ಸುದ್ದಿ ಬಂದಿದೆ. 3%ರಷ್ಟು ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಮಾಡಿ ಸರ್ಕಾರ ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನು ನೀಡಿ ಸರ್ಕಾರಿ ನೌಕರರಿಗೆ ದೀಪಾವಳಿ ಹಬ್ಬದ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ. ಸೊ ಹಾಗಾದರೆ ಈ ಒಂದು ಗುಡ್ ನ್ಯೂಸ್ ಯಾರಿಗೆಲ್ಲ ಅನ್ವಯವಾಗುತ್ತೆ, ನಿಮ್ಮ ಒಂದು ಸಂಬಳದಲ್ಲಿ ಎಷ್ಟು ಹೆಚ್ಚಳ ಆಗಲಿದೆ, ನಿಮ್ಮ ಒಂದು ಗ್ರೂಪ್ ಎ ಆಗಿರ್ಬೋದು, ಗ್ರೂಪ್ ಬಿ ಆಗಿರ್ಬೋದು, ಗ್ರೂಪ್ ಸಿ, ಗ್ರೂಪ್ ಡಿ ನೌಕರರ ಒಂದು ವೇತನದಲ್ಲಿ ಎಷ್ಟು ಹೆಚ್ಚಳವಾಗಲಿದೆ, ಎಷ್ಟು ಕನಿಷ್ಠ ಹೆಚ್ಚಳ ಆಗಲಿದೆ ಮತ್ತು ಎಷ್ಟು ಗರಿಷ್ಠ ಹೆಚ್ಚಳ ಆಗಲಿದೆ, ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಪಡೆಯೋಣ. ಇದು ಕಂಪ್ಲೀಟ್ ಆಗಿ ಅಫಿಷಿಯಲ್ ಆಗಿರುವಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡಿರುವಂಥ ಅಧಿಕೃತವಾಗಿರುವಂಥ ಆದೇಶವನ್ನು ಕೂಡ ನಿಮ್ಮೊಂದಿಗೆ ನಾವು ಹಂಚಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ನಾವು ಪ್ರೆಸೆಂಟ್ಲಿ ಇವಾಗ ಕರ್ನಾಟಕ ಸರ್ಕಾರ ಯಾವಾಗ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಇನ್ನೇನು ಬಂದೇ ಬಿಡುತ್ತೆ. ಏನಕ್ಕಂದರೆ ಆಲ್ರೆಡಿ CS ಷಡಕ್ಷರಿ ಅವರು ಕೂಡ ಸರ್ಕಾರಕ್ಕೆ ಪತ್ರವನ್ನು ಇವಾಗ ಬರೆದಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ನೀಡಿದೆ, ನಾಳೆ ಅಥವಾ ಇವತ್ತು ಸಂಜೆ ಅಷ್ಟರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ 3% ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸುತ್ತೆ. ಏನಕ್ಕಂದರೆ ಮೊದಲು ಕೂಡ ನೀವು ನೋಡಿರುವಂಥದ್ದು ಜನವರಿಯಲ್ಲಿ ಕೊಡ್ತಾ ಇರುವಂಥ DA ಬಗ್ಗೆನೂ ಕೂಡ ಒಂದು ಸಂಜೆ 5ರಷ್ಟವರೆಗೆ ಒಂದು ಸಂಜೆ ಗಂಟೆಯಲ್ಲಿ 7ನೇ ವೇತನ ಆಯೋಗದ ಸಂಬಂಧದಲ್ಲಿ DAವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ಇವಾಗ ಕರ್ನಾಟಕ ಸರ್ಕಾರವು ಕೂಡ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರು ಮೊದಲೇ ಹೇಳಿದ್ದಾರೆ, ನಾವು ಕೂಡ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರರ DAನ ವಿಳಂಬ ಮಾಡುವಂಥದ್ದು ಇಲ್ಲ, ಇವಾಗಲೇ ಅದನ್ನು ಆದೇಶವನ್ನು ಹೊರಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ವಿಷಯವನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಹಾಗಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು % DA ಸಿಗುತ್ತೆ? ಏನಕ್ಕಂದರೆ ಮೊದಲು ನಾವೆಲ್ಲ 6th ಪೇ ಕಮಿಷನಲ್ಲಿದ್ವಿ, ಇವಾಗ 7th ಪೇ ಕಮಿಷನಲ್ಲಿ ಸರ್ಕಾರಿ ನೌಕರರಿದ್ದಾರೆ. 7th ಪೇ ಕಮಿಷನ್ ಅಡಿಯಲ್ಲಿ ಸರ್ಕಾರಿ ನೌಕರಿಗೆ ಎಷ್ಟು DA ಸಿಗುತ್ತೆ? ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ 3% ನೀಡುವಾಗ ರಾಜ್ಯ ಸರ್ಕಾರ ಎಷ್ಟು % ನೀಡುತ್ತೆ? ಇದರಿಂದ ನಿಮ್ಮ ಸಂಬಳದಲ್ಲಿ